ಇವತ್ತು ರಾಜೀನಾಮೆ ಕೊಡ್ತಾರೆ. ದಯಮಾಡಿ ನಿಮ್ಮ ಮಾಧ್ಯಮದವರಿಗೆ, ಪತ್ರಿಕೆಯವರಿಗೆ ನಾನು ಕೈ ಜೋಡಿಸಿ ಕೇಳ್ತೇನೆ. ನಮಗೆ ಕೊಪ್ಪಳ ಕ್ಷೇತ್ರದ ಜನ 5 ವರ್ಷ ಸೇವೆ ಮಾಡಲಿಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ನಾವು ಹೆಚ್ಚು ಅಭಿವೃದ್ಧಿ ಮಾಡೋದ್ರ ಮುಖಾಂತರ ಆ ಜನರ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಮಾನಗಳಲ್ಲಿ ನಾನು ಮಾಡ್ತೇನೆ. ಮತ್ತು ಯಾವುದೇ ಪಕ್ಷದ ವರಿಷ್ಠರು ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಯಾವುದೇ ಕೂಡ ನಮಗೆ ಮುನಿಸೂ ಇಲ್ಲ, ರಾಜೀನಾಮೆ ಕೊಡ್ತಕ್ಕಂಥ ಪ್ರಸಂಗ ಇಲ್ಲ. ಮಾಧ್ಯಮದಲ್ಲಿ ದಯಮಾಡಿ ನಿಮಗೆ ಕೈ ಜೋಡಿಸ್ತೇನೆ. ಏನೋ ಆ ಥರ ಬಿಂಬಿಸ್ತಕ್ಕಂಥ ಕೆಲಸ ತಾವು ಮಾಡಬೇಡಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇನೆ. ಈಗ ಹೇಳಿದ್ದೀನಿ, ಈಗ ಹೇಳಿದ್ದೀನಿ, ಹೈಕಮಾಂಡು ನಮ್ಮ ಪಕ್ಷದ ವರಿಷ್ಠರು ಸೂಕ್ತ ಸಂದರ್ಭದಲ್ಲಿ ಸೂಕ್ತ ತೀರ್ಮಾನ ತೆಗೆದುಕೊಳ್ತಾರೆ ಅಂತಕ್ಕಂಥ ಪದೇ ಪದೇ ನಾನು ಮೀಡಿಯಾ ಮುಂದೆ ಹೇಳಿದ್ದೀನಿ. ಸೊ ಆ ತೀರ್ಮಾನವನ್ನು ಅವ್ರು ತೆಗೆದುಕೊಳ್ತಾರೆ. ಅದ್ರ ಬಗ್ಗೆ ಜಾಸ್ತಿ ಚರ್ಚೆಗಳು ಬೇಡ. ಇಕ್ವೇಷನ್ಸ್ ಇರ್ಬೋದು. ಈಗ ನೋಡ್ರಿ, 70 ಜನ ಶಾಸಕರು ಸಚಿವರಾಗ್ತಕ್ಕಂಥವ್ರು ಇದ್ದಾರೆ. ಅದರಲ್ಲಿ 50ಕ್ಕೂ ಹೆಚ್ಚು, 3ಕ್ಕೂ ಹೆಚ್ಚು ಬೇರೆ ಗೆದ್ದಿರ್ತಕ್ಕಂಥವ್ರು ಇದ್ದಾರೆ. ಅವಕಾಶ ಸಿಗೋದೆಷ್ಟು? 20 ಜನರಿಗೆ. ಸೊ ಆ ಥರ ಇದ್ದಂಥ ಸಂದರ್ಭದಲ್ಲಿ ಕೇಳ್ರಿ, ಈಗ 56ಕ್ಕೂ ಹೆಚ್ಚು ಜನ, 3ಕ್ಕೂ ಹೆಚ್ಚು ಗೆದ್ದಿರ್ತಕ್ಕಂಥವ್ರು ಇದ್ದಾರೆ. 20 ಜನ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ಇಕ್ವೇಷನ್ಸ್ ಇವೆಲ್ಲ ನೋಡಿ ಹೈಕಮಾಂಡ್ ಆಗಲಿ ವರಿಷ್ಠರಾಗಲಿ ತೀರ್ಮಾನ ತೆಗೆದುಕೊಳ್ತಾರೆ. ಹಾಗಾಗಿ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೇವೆ. ಪಕ್ಷದ ಕೆಲಸ ಮುಂದೆ ಕೂಡ ಮಾಡ್ತೇವೆ. ಪಕ್ಷದ ಶಿಸ್ತಿನ ಸಿಪಾಯಿಯ ಕೆಲಸ ಮಾಡ್ತೇವೆ. ಮುಂದೆ ಇನ್ನೂ ಚೆನ್ನಾಗಿ ನಮ್ಮ ಸರ್ಕಾರ ಆಡಳಿತ ಈ 18 ತಿಂಗಳಲ್ಲಿ ಕೊಡ್ತಾ ಇದೆ. ನೆಕ್ಸ್ಟ್ ಕೂಡ ನಿಮ್ಮೆಲ್ಲರ ಸಹಕಾರದಿಂದ ಮತ್ತೆ ರಾಜ್ಯದಲ್ಲಿ ಮೆಜಾರಿಟಿ ಬರ್ತೇವೆ. ಅವಕಾಶ ಜಿಲ್ಲೆಗೆ ಒಳ್ಳೆಯ ಅವಕಾಶ, 2-3 ಪೋರ್ಟ್ಫೋಲಿಯೋ ಸಿಗ್ತೈತೆ. ಇನ್ನು ಹೆಚ್ಚಿಗೆ ಅನುದಾನ ತರಲಿಕ್ಕೆ ಆಗ್ತದೆ, ಜಿಲ್ಲೆ ಅಭಿವೃದ್ಧಿ ಆಗ್ತದೆ. ಒಳ್ಳೆಯದಲ್ಲ. ಯಾವುದೇ ಮುನಿಸಿಲ್ಲ, ಯಾರ ಬಗ್ಗೆ ನಮ್ಮ ಮುನಿಸಿಲ್ಲ. ನಮ್ಮ ಕೊಪ್ಪಳ ಜಿಲ್ಲಾ ನಾಯಕರಲ್ಲಿ ಯಾರ ಬಗ್ಗೆನೂ ಮುನಿಸಿಲ್ಲ, ಯಾರ ಬಗ್ಗೆನೂ ಇದಿಲ್ಲ. ಎಲ್ಲ ಒಗ್ಗಟ್ಟಿನಿಂದಿದ್ದೇವೆ, ಒಗ್ಗಟ್ಟಿನಿಂದ ಅಭಿವೃದ್ಧಿ ಪಡಿಸ್ತೇವೆ. ಮಾಧ್ಯಮದ ಸೃಷ್ಟಿ, ಅವರು ನಮ್ಮ ಗುರುಗಳು, ರಾಜಕೀಯ ಗುರುಗಳು, ಅವರು ದೇವರು. ಅವ್ರ ಬಗ್ಗೆ ಈಗ ನಾನು ಹೇಳಿದೆ, 70 ಜನ ಶಾಸಕರು ಎಲಿಜಿಬಲ್ ಇದ್ದಾರೆ, 20 ಜನ ಮಾಡ್ಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಈ ತರ ಕ್ವಶನ್ ಕೇಳಿರಿ. ನಾನು ಹೇಳ್ತಾ ಇದ್ದೀನಿ, 50ಕ್ಕೂ ಹೆಚ್ಚು ಜನ ಶಾಸಕರು ಎಲಿಜಿಬಲ್ ಇದ್ದಾರೆ, ಮಾಡ್ಲಿಕ್ಕೆ 20 ಅವಕಾಶ ಇದೆ. ಇನ್ನು ಉಳಿದವರು ಪಕ್ಷದ ವರಿಷ್ಠರು ಸ್ಥಾನಕ್ಕೆ ಈಗ ಆಶಾ ಮನೋಭಾವ ಇತ್ತು. ಕೊಪ್ಪಳಕ್ಕೆ ಸಿನ್ಸ್ 1952ಲಿಂದ ಅಗಡಿ ವೀರಪ್ಪಣ್ಣ ದಣಿಯರು ಒಂದು 16 ದಿನನ 17 ದಿನ ಸಚಿವರಾಗಿದ್ದು ಬಿಟ್ರೆ, ಇಲ್ಲ 16 ದಿನ ಬಿಟ್ರೆ ಒಬ್ಬರು ಆಗಿಲ್ಲ ಅಂತಕ್ಕಂಥದ್ದು ನಮ್ಮ ಜನರಲ್ಲಿತ್ತು. ಸೊ ಆಶಾ